ಮನೇಲಿ ವಿಶೇಷವಾದ ಪೂಜೆಯನ್ನು ಆರ್ಗನೈಸ್ ಮಾಡಿದ್ದಾರೆ. ಸಿನಿಮಾ ಏನು ಅಂತಂದರೆ ಮೊದಲಿಗೆ ಎಲ್ಲ ಡಾಮಿನೇಟ್ ಮಾಡ್ತಿದ್ರು, ಇವಳಿಗೆ ಏನು ಗೊತ್ತು, ಇವಳಿಗೇನು ಗೊತ್ತೇ ಇಲ್ಲ, ಏನು ಮಾಡ್ತಾಳೆ. ಆ್ಯಂಡ್ ಇನ್ಫ್ಯಾಕ್ಟ್ ತುಂಬ ಜನ ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲೇ ಇದ್ದರು. ಬಟ್ ನನ್ನನ್ನು ನಂಬಿ ನಾನು ಚೆನ್ನಾಗಿ ಮಾಡ್ತೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಯಾರ ಹತ್ರನೂ ಅಸೋಸಿಯೇಟಾಗಿ ಜಾಯ್ನ್ ಆಗಿಲ್ಲ. ನಾನು ಸುಮಾರು ಒಂದು 10 ಸೀರಿಯಲ್ ಮಾಡಿದೆ, ತಮಿಳ್ ತೆಲುಗು ಸೀರಿಯಲ್ಗಳೆಲ್ಲ ಮಾಡಿದೆ. ಆ್ಯಂಡ್ ಸಿನಿಮಾಗಳು ಕನ್ನಡದಲ್ಲಿ ಒಂದು 2-3 ಮಾಡಿದೆ. ಅದಾದಮೇಲೆ ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡು ಈ ಸಿನಿಮಾನ ನಾನು ಇವರಿಗೆ ಕಥೆನ ಹೇಳಿದಾಗ ಅವರು ಯಾರ ಹತ್ರ ವರ್ಕ್ ಮಾಡಿದ್ದೀರಾ ಅಂತ ಏನು ಕೇಳಲಿಲ್ಲ. ಓಕೆ ಇಲ್ಲ ಲೇಡಿ ಡೈರೆಕ್ಟರ್ ಅಂತಿದ್ದಾಗೇ ಮಾಡೋಣ ಅಂತ ನನ್ನ ಮೇಲೆ ಹೋಪ್ಸ್ ಇಟ್ಟು ನನಗೋಸ್ಕರ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಏನು ಅಂತಂದರೆ ತುಂಬ ಡಾಮಿನೇಟ್ ಮಾಡೋದು ಜಾಸ್ತಿ ಮಾಡ್ತಾರೆ. ಲೈಕ್ ಏನು ಮಾಡಿಬಿಡ್ತಾಳೆ, ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲೇ ತುಂಬ ಜನ ಡಾಮಿನೇಟ್ ಮಾಡಿದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ನನಗೇನೋ ಗೊತ್ತಿಲ್ಲದೇ ನಾನು ಕಥೆಯನ್ನು ಬರೆಯೋಕ್ಕಾಗತ್ತಾ ಆ್ಯಂಡ್ ಡೈರೆಕ್ಷನ್ ಮಾಡೋಕ್ಕಾಗತ್ತಾ. ನಾನು ಹುಟ್ಟಿದಾಗ ನನ್ನ ತಂದೆ ಬಂಡಾಲನ ಗಂಡ ಅಂತ ಸೂಪರ್ ಹಿಟ್ ಚಿತ್ರನ ಕೊಟ್ಟಿದ್ರು. ಅವಾಗಿಂದ ಇಂಡಸ್ಟ್ರಿ ನೋಡ್ಕೊಂಡು ಬೆಳೆದಿದ್ದೀನಿ. ಇಂಡಸ್ಟ್ರಿ ಬಗ್ಗೆ ಒಂದು ಚೂರಾದರೂ ಗೊತ್ತಿದೆ. ಆ್ಯಂಡ್ ನಾನು ನೋಡ್ದಂಗೆ ನೀವು ಲೇಡಿ ಡೈರೆಕ್ಟರ್ಸ್ನ ಬೆಳೆಸಿ ಸುಮ್ಮನೆ ಏನು ಗೊತ್ತಿದೆ ಅನ್ನೋದನ್ನು ಜಾಸ್ತಿ ಮಾಡಬೇಡಿ. ಇನ್ಫ್ಯಾಕ್ಟ್ ಅವ್ರಿಗೆ ಏನು ತಿಳಿದಿದೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡು ಆಮೇಲೆ ಇದು ಮಾಡಿ. ತುಂಬ ಡಾಮಿನೆನ್ಸ್ ನೋಡ್ಬಿಟ್ಟಿದ್ದೀನಿ ನಾನು ಈ ಸಿನಿಮಾಲಿ, ಅದರಿಂದ ಹೇಳ್ತಾ ಇದ್ದೀನಿ. ಆ್ಯಂಡ್ ಚಿತ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾನು ಹೀರೋ ಬಗ್ಗೆ ಆ್ಯಕ್ಚುಲಿ ಹೇಳಬೇಕು, ಯಾಕೆ ಅಂತಂದರೆ ಅವರು ಇನಿಷಿಯೇಟಿವ್ ಆಗಿ ಇಲ್ಲ ಮ್ಯಾಮ್ ನೀವೊಬ್ಬರೇ ಹೋಗಬೇಡಿ ನಾನು ಬರ್ತೀನಿ ಅಂತ ಹೇಳಿ ಅವರು ಲೊಕೇಶನಿಗೆ ಬರ್ತಿದ್ರು. ನೈಟ್ 1 ಗಂಟೆಗೆಲ್ಲ ನಾನು 2 ವೀಲರಲ್ಲಿ ಹೋಗ್ಬೇಕಾದ್ರೆ ಇಲ್ಲ ನಾನು ಬಂದು ನಿಮ್ಮನ್ನ ಬಿಡ್ತೀನಿ ಅಂತ ಹೇಳಿ ಅವರು 2 ವೀಲರಲ್ಲಿ ಬರ್ತಾಯಿದ್ರು. ಕೆಂಗೇರಿ ನಾನು ಹೋಗಬೇಕಾದ್ರೆ ಅಷ್ಟು ಆ ಥರ ರೋಡ್ ಇತ್ತು, ಅಲ್ಲೂ ಬಂದು ಅವರು ಪಾಪ ಬಿಟ್ಬಿಟ್ಟು ಹೋದರು. ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ಒಂದಿನ 24 hours ಶೂಟ್ ಮಾಡಿದ್ವಿ. ಇವತ್ತು ಮಾರ್ನಿಂಗ್ 8 o'clock ಸ್ಟಾರ್ಟ್ ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 5 o'clockವರೆಗೂ ಶೂಟ್ ಮಾಡಿದ್ವಿ. ಆ್ಯಂಡ್ ಪಾಪ ಅಶ್ವಿನಿ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಯಿತು. ಬಟ್ ಸ್ವಲ್ಪ ಹೋಗ್ಬೇಕು ಅಂತಿದ್ರು, ಆಮೇಲೆ ಪಾಪ ಅಡ್ಜಸ್ಟ್ ಮಾಡಿಕೊಂಡ್ರು. ಆ್ಯಂಡ್ ನನ್ನ ಟೆಕ್ನಿಕಲ್ ಟೀಮ್ ಹೇಳಬೇಕು ಅಂದರೆ ಎಷ್ಟೇ ಕರೆಕ್ಷನ್ಸ್ ಹೇಳಿ ಮಾಡ್ತಾರೆ, ಸ್ವಲ್ಪ ಅದು ಇದು ಅಂತ ಹೇಳ್ತಾರೆ ಬಟ್ ಮಾಡ್ತಾರೆ. ಆ್ಯಪಲ್ ಕಟ್ ಐ ಥಿಂಕ್ ಫಸ್ಟ್ ಆಫ್ ಆಲ್ ನೀವು ಹೇಳ್ದಂಗೆ ಕರೆಕ್ಟು ದಟ್ ನಾವು ಏನೋ ನೋಡದೆ ನಾವು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ. I did see a couple of posters and pictures of the film and it looks extremely promising. So ಈ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೆ ನಾನು. ಆ್ಯಕ್ಚುಲಿ ಕೆಲವೊಂದು ವಿಜುವಲ್ಸ್ ಆ್ಯಂಡ್ ಪಿಕ್ಚರ್ಸ್ ಎಲ್ಲ ನೋಡಿದೆ. ಆ್ಯಂಡ್ ಅಫ್ಕೋರ್ಸ್ ಇಂಟ್ರೊಡ್ಯೂಸ್ಡ್ ಮೀ ನಂದಕಿಶೋರ್ ಅವರು ನನಗೆ ಈ ಟೀಮಿಂದ ಪರಿಚಯ ಮಾಡಿಕೊಟ್ರು. ಆ್ಯಂಡ್ ಐ ಹ್ಯಾಡ್ ಅ ವೆರಿ ಬ್ರೀಫ್ ಕಾನ್ವರ್ಸೇಷನ್ ದಟ್ ಈ ಥರ ಏನು ಡಿಫ್ರೆಂಟ್ ಆಗಿರುವಂಥ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಪ್ಲೀಸ್ ಬನ್ನಿ, ಬಿ ಅ ಪಾರ್ಟ್ ಆಫ್ ದ ಟೀಸರ್ ಲಾಂಚ್. ಆ್ಯಂಡ್ ನಾನು ಯಾವತ್ತು ಐ ಆಲ್ಸೋ ಸ್ಟಾರ್ಟೆಡ್ ಎಸ್ ಅ ನ್ಯೂ ಕಮರ್ 15 years ago, and today ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟಿಂದ ರಾಗಿಣಿ ದ್ವಿವೇದಿ ಅನ್ನೋ ಒಂದು ಹೆಸರು ನ್ಯಾಷನಲ್ ಲೆವೆಲಲ್ಲಿ ಆಗಿದೆ ಅಂತ ಐ ಥಿಂಕ್ ಇಟ್ಸ್ ಓನ್ಲಿ ದ ಲವ್ ಆಫ್ ಮೈ ಫ್ಯಾನ್ಸ್. ಆ್ಯಂಡ್ ಐ ಥಿಂಕ್ ಒಂದು ಸೆಲ್ಫ್ ಮೇಡ್ ಹೆಣ್ಮಕ್ಳಾಗಿ ಐ ಆಲ್ಸೋ ವಾಂಟ್ ಟು ವಿಶ್ ಶಿಲ್ಪಾ ಆ್ಯಂಡ್ ಸಿಂಧು ಆಲ್ ದ ವೆರಿ ಬೆಸ್ಟ್. ಐ ಥಿಂಕ್ ಕ್ರಿಯೇಟಿವಿಟಿಯಲ್ಲಿ ಜೆಂಡರ್ ಯಾವತ್ತೂ ಬರಲ್ಲ. ಐ ಅಂಡರ್ಸ್ಟ್ಯಾಂಡ್ ದಟ್ ಡಿಫಿಕಲ್ಟೀಸ್ ಯಾವತ್ತೂ ಇರುತ್ತೆ ಫಾರ್ ಎವ್ರಿ ಒನ್ಸ್ ಕರಿಯರ್. From the beginning, in the middle, ups and downs irutte, struggles irutte, and I think that is a very natural process of being an actor or being a woman or being an individual. So I think creativity takkanta gender bias antu yavattu barbaardu. ಪ್ರತಿಯೊಂದು ಪರ್ಸನ್ದು ಟ್ಯಾಲೆಂಟ್ ನೋಡಬೇಕು ಆ್ಯಂಡ್ ಪ್ರತಿಯೊಂದು ಪರ್ಸನ್ ಅವರು ಕ್ರಿಯೇಟಿವಿಟಿ ತಕ್ಕಂಗೆ ಯಾವತ್ತೂ ಪ್ರಮೋಟ್ ಮಾಡಬೇಕು ಆ್ಯಂಡ್ ಯಾವತ್ತೂ ಇನಿಷಿಯೇಟಿವ್ ಮತ್ತು ಎನ್ಕರೇಜ್ ಮಾಡಬೇಕು ಅಂತ. ಸೊ ಈ ಒಂದು ಎಷ್ಟು ಹೆಣ್ಮಕ್ಳು ಕೂತಿದ್ದಾರೆ, ಆಲ್ ದ ಲವ್ಲಿ ಆ್ಯಕ್ಟರ್ಸ್ ಹೂ ಆರ್ ಆ್ಯಕ್ಟಿಂಗ್ ಇನ್ ದಿಸ್ ಫಿಲ್ಮ್ ಫಾರ್ ದ ಫಸ್ಟ್ ಟೈಮ್, ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಈ ಸಿನಿಮಾ ತುಂಬ ಚೆನ್ನಾಗಾಗಲಿ. And ನಾನು ನೋಡಿಲ್ಲ ಅಂದ್ರೂ I think we'll watch it and then we can give our reviews, but it's looking great. The posters are looking very nice. And female directors, female producers, female technicians ಅವ್ರು ಹೇಳ್ದಂಗೆ ಇನ್ನೂ ಜಾಸ್ತಿ ಇರಬೇಕು ಇಂಡಸ್ಟ್ರಿಯಲ್ಲಿ. ಅದು ನನಗೂ ತುಂಬ ಇಷ್ಟ ಆಗುತ್ತೆ ಟು ವರ್ಕ್ ವಿತ್ ಅ ಲಾಟ್ ಆಫ್. ಎಲ್ರಿಗೂ ನಮಸ್ತೆ. ಮಾತಾಡಬೇಕು ಅಂತ ಹೇಳಿದಂಥ ಮೋಕ್ಷಂಗೆ ಮತ್ತೆ ಮನುಗೆ ಧನ್ಯವಾದ. ವಿಜಯ್ ಸರ್ ಅವ್ರನ್ನ ಸ್ಟೇಜಿಗೆ ಕರ್ಬಿಡು. ವಿಜಯ್ ಸರ್ ಅವ್ರದ್ದೇನೋ ಪ್ಲಾನ್ ಇತ್ತೆಲ್ಲ ಗಬ್ಬಿಡ್ಬಿಟ್ರಿ ನೀವಿಬ್ರು. ಮೊದಲಿಗೆ ಥ್ಯಾಂಕ್ಸ್ ಹೇಳಬೇಕು ವೆಂಕಣ್ಣಕ್ಕೆ ಕೂಡ. ಮೊನ್ನೆನೂ ಹಬ್ಬದ್ದು ಸಹ ಎಲ್ಲರನ್ನೂ ಕರ್ಕೊಂಬಂದ್ರಿ, ಮತ್ತೊಮ್ಮೆ ಧನ್ಯವಾದ ಅದಕ್ಕೆ. ಕುಲದಲ್ಲಿ ಕೇಳಿ ಯಾವುದಕ್ಕೆ ಹೀಗೆ ಹೊಸಬ್ರ ಜೊತೆಗೆ ಒಂದು ನಂಟು ಯಾವತ್ತು ಉಳಿಸ್ಕೊಂಡೇ ಬಂದಿರುತ್ತದೆ. ಏನೇ ಬೋರ್ ಹೊಡೆದ್ರು, ಎಷ್ಟೇ ತಲೆನೋವು ಆದರೂ, ಏನೇ ಆದರೂ
ನಾನು ಮತ್ತು ವೆಂಕಣ್ಣ ಅದನ್ನು ಅಟೆಂಡ್ ಮಾಡ್ತೀವಿ. ನೀವು ಫೋನ್ ಮಾಡಿದ ನಂತರನೇ ನಾನು ಮತ್ತೆ ಗಡ್ಡ ಹೊರಟಿದ್ದು. ಥ್ಯಾಂಕ್ ಯು. ಯಾಕಂದರೆ ನಾವು ಪ್ರಸನ್ನಂದು ಸುಮಾರು ಇಂಥವು ಆಗ್ಬಿಟ್ಟಿದ್ದಾವೆ. ಪ್ರಸನ್ನ ಅಂದರೆ ನಮ್ಮ ನಿರ್ಮಾಪಕ ಅಂದರೆ ಇವರು ನಿರ್ಮಾಪಕಿ, ಅವನು ಒಂದೊಂದು ರನ್ ತೆಕ್ ಕೊಡ್ತಾನೆ, ಇವರು 6 4 ಹೊಡಿತಾರೆ. ಆ ಥರದ ಕಾಂಬಿನೇಷನ್ ತುಂಬ ಒಂಥರ ಮಾತೇ ಹೃದಯ, ತಾಯಿ ಹೃದಯ ಅಂತೂ. ಹಂಗಂತ ಹಾಲಿಗೆ ಕುಡಿಯಕ್ಕೆ ಹೋದೆ. ಶ್ರೇಷ್ಠ ಮನಸ್ಕ ವ್ಯಕ್ತಿ ಅವನು. ಒಂದು ಒಳ್ಳೆ ಕೆಲಸದಲ್ಲಿದ್ದಾನೆ. ಸರ್ವರು, ಈ ಕ್ಯಾಮ್ರಾಗಳಿಗೆ ಬರೋ ಕೇಬಲ್ಗಳು, ಮಣ್ಣು ಮುಸಿ, ಮಾತೆತ್ತಿದ್ರೆ 60 TB 80 TB ಏನೋ ಟ್ರಾನ್ಸ್ಫರ್ ಮಾಡೋಂಥ ಎಕ್ವಿಪ್ಮೆಂಟ್ಗಳದ್ದೊಂದು ಸಂಸ್ಥೆಗೆ ಕೆಲಸ ಮಾಡ್ತಾನೆ. ಅವನು ಕೆಲಸಗಳೆಲ್ಲ ಹಂಗೆ ಇರ್ತವೆ. ಬೆಳಗ್ಗೆ ಸಿಕ್ಕ ಟೀಸರು, ನೀವು ಮೊಬೈಲ್ ನೋಡಿಲ್ವ? ನಾನು ಮೊಬೈಲ್ ನೋಡೋದೇ ಇಲ್ಲ ಅದನ್ನ. ಹ್ಞೂ ಕಣ ಅಂದೆ. ಅದು ಇವತ್ತು ಅಂತಲೂ ಗೊತ್ತಿಲ್ಲ ನಮಗೆ. ಆ ಥರ ಒಂದು ಇನ್ಫಾರ್ಮೇಷನ್ ಒಂದು ಅಲ್ಲಿ ಬರ್ತಾನೆ. ಇಂಥದ್ದೊಂದು ಏನೋ ಇಂಪಾರ್ಟೆಂಟ್ ವಿಷಯ ಹೇಳ್ತಾನೆ, TT ಆಡ್ಬಿಟ್ಟು ಹೋಗ್ಬಿಡ್ತಾನೆ ಈ ಥರ. ಆಮೇಲೆ ಇನ್ಯಾವುದೋ ಒಂದು ಸೆಟ್ಟಲ್ಲಿ ಒಂದು ಫೈಟ್ ತೆಗಿತಿರ್ಬೇಕಾದ್ರೆ ಒಂದು ಶರ್ಬತ್ ಬಾಟ್ಲ ಜೊತೆ ಸಿಕ್ಕಿದ್ದ ಅವನು. ಏನಿದು ಅಂದೆ, ನಾನು ಯಾವುದೋ ಊರಿಗೆ ಹೋಗಿದ್ದೆ, ಅದು ಸಿಕ್ತು ಈ ಶರ್ಬತ್ತು ತಮಗಾಗಿ ಅಂದ. ಯಾರಪ್ಪ ನೀನು ಅಂದೆ. ಹಿಂಗೆ ನಾನೊಂದು ಹಾಡು ಬರ್ಸಕ್ಕೆ ಬಂದಿದ್ದೆ. ಹಿಂಗೆ ಎಲ್ಲ ನೆನಪು ಮಾಡ್ಕೊಂಡ್ರೆ ಅಪ್ಪಣ್ಣ ನೆನಪದ. ಅಪ್ಪಣ್ಣನ ಜೊತೆ ಬಂದಿದ್ದ. ಅಪ್ಪಣ್ಣಂದು ನಮ್ಮದು ಧಾರವಾಡಿ ಸ್ನೇಹ. ಹೀಗೆ ಅಲ್ಲಿಂದ ಪರಿಚಯ ಆಗಿ ಒಂದು ಆಲ್ಬಮ್ ಮಾಡೋಣ, ಅಲೆ ಬಸ್ಬಿಡ್ತೀನಿ ಅನ್ನೋ ರೇಂಜಿಗೆ ರೆಡಿಯಾಗಿ ಬಂದಿದ್ದ. ಒಂದಿಷ್ಟು ದುಡ್ಡು ತಂದಿಟ್ಬಿಟ್ಟ. ಸ್ವಲ್ಪ ದಿವಸಕ್ಕೆ ಅದನ್ನು ಮತ್ತೆ ತಗೊಂಡೋದ. ಏನು ಅವನು ಒಳ್ಳೆತನದ ಬೇರೆ 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 ಡೈಮೆನ್ಷನ್ಸ್ ಇದ್ದಾವೆ. ಆಮೇಲೆ ಒಂದು ದಿವಸ ಬಂದು ಹೇಳ್ದ, ಯಾವುದೋ ಒಂದು ಎಂದೆಂದೂ ಬಗೆಯಿರೋದು 20 ಎಕರೆ ತೋಟಕ್ಕೆ ಕೈ ಹಾಕ್ಬಿಟ್ಟಿದ್ದಾನೆ, ಅದು ಬರಲ್ಲ, ಇವನು ಬಿಡಲ್ಲ. ಈ ಥರದ್ದೊಂದು ಕತೆ ಹೇಳ್ತಾನೆ. ಹಿ ಈಸ್ ಫುಲ್ ಆಫ್ ಸ್ಟೋರೀಸ್. ಇನ್ನೊಂದು ದಿವಸ ಬಂದ, ಅವನ ಶಿಷ್ಯ ಒಕಯ್ಯತ ಮಂಜನ, ಒಂದು ಬುಕ್ ಕೂದೆಲ್ಲ ಖಾಲಿ ಆಗಿರೋ ವ್ಯಕ್ತಿ ಅವ್ನು ನೋಡಿ ಅವನ್ನ ಕರ್ಕೊಂಬಂದ. ಅಲ್ಲಿ ನನ್ನಲ್ಲಿ ಅವಾಗಿಂದ ಹಿಂಗೆ ಅಂತಾನೆ ಇದ್ದಾನೆ, ನಾನು ಹಿಂಗೆ ಅಂತ ಇದ್ದೀನಿ, ಬಿಡ್ತಾ ಇಲ್ಲ ಅವನ್ನ. ನಿನ್ಗಿಂತ ಜಾಸ್ತಿ ಹೋಗಿದೆ ಕೂದಲು. ನೀನು ಹಂಗೆ ನೋಡಕ್ ಹೋದ್ರೆ ಕೂದಲು ವಿಷಯದಲ್ಲಿ ಶ್ರೀಮಂತನೇ. ವಿಟಿ ನ್ಯೂಸ್ ಕನ್ನಡ, ಸಾಮಾಜಿಕ ಬದಲಾವಣೆಗಾಗಿ. ಇನ್ನಷ್ಟು ಸುದ್ದಿಗಳಿಗಾಗಿ ನಿಮ್ಮ ವಿಟಿ ನ್ಯೂಸ್ ಕನ್ನಡವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.